ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಸ್ವಂತ ಮನೆ ಕಟ್ಟೋದು ಅಥವಾ ಹೊಸ ಫ್ಲಾಟ್ ಖರೀದಿಸೋದು ಪ್ರತಿಯೊಬ್ಬರ ಕನಸು. ಆದರೆ ಮನೆ ನಿರ್ಮಾಣ ಮುಗಿದ ನಂತರ ಎದುರಾಗುವ ದೊಡ್ಡ ಪ್ರಶ್ನೆ ಅಂದರೆ ಇಂಟೀರಿಯರ್ ಡಿಸೈನ್ ಹೇಗೆ ಮಾಡಿಸಬೇಕು ಅನ್ನೋದು. ಹಲವರಿಗೆ ಇಂಟೀರಿಯರ್ ಡಿಸೈನ್ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಎಂಬ ಭಾವನೆ ಇದೆ. ದುಬಾರಿ ಫರ್ನಿಚರ್, ಭವ್ಯ ಫಾಲ್ ಸೀಲಿಂಗ್, ಅಲಂಕಾರಿಕ ಲೈಟಿಂಗ್ ಇದ್ದಾಗ ಮಾತ್ರ ಮನೆ ಸುಂದರವಾಗಿ ಕಾಣುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ಸರಿಯಾದ ಯೋಚನೆ ಇದ್ದರೆ ಕಡಿಮೆ ವೆಚ್ಚದಲ್ಲಿಯೇ ನಿಮ್ಮ ಮನೆಗೆ ಆಧುನಿಕ, ಆಕರ್ಷಕ ಮತ್ತು ಆರಾಮದಾಯಕ ಲುಕ್ ಅನ್ನು ನೀಡಬಹುದು. ಇಂದಿನ ವಿಡಿಯೋದಲ್ಲಿ ಕಡಿಮೆ ಬಜೆಟ್ನಲ್ಲಿ ಮನೆಗೆ ಉತ್ತಮ ಇಂಟೀರಿಯರ್ ಲುಕ್ ನೀಡುವ ಕೆಲವು ಉಪಯುಕ್ತ ಸಲಹೆಗಳನ್ನು ತಿಳಿದುಕೊಳ್ಳೋಣ. ಮೊದಲು ಬಜೆಟ್ ನಿಗದಿಪಡಿಸಿ. ಇಂಟೀರಿಯರ್ ಕೆಲಸ ಆರಂಭಿಸುವ ಮೊದಲು ಎಷ್ಟು ಹಣ ಖರ್ಚು ಮಾಡಬಹುದು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಬಹಳ ಜನ ಮೊದಲು ಕೆಲಸ ಆರಂಭಿಸಿ ನಂತರ ವೆಚ್ಚ ಹೆಚ್ಚಾದಾಗ ಗೊಂದಲಕ್ಕೀಡಾಗ್ತಾರೆ. ಹೀಗಾಗಿ ಯಾವ ಕೆಲಸಕ್ಕೆ ಎಷ್ಟು ಹಣ ಮೀಸಲಿಡಬೇಕು ಎಂಬ ಪಟ್ಟಿಯನ್ನು ಮೊದಲೇ ತಯಾರಿಸಿ. ಉದಾಹರಣೆಗೆ ಅಡುಗೆ ಮನೆ, ವಾರ್ಡ್ರೋಬ್, ಟಿವಿ ಯೂನಿಟ್, ಲೈಟಿಂಗ್, ಕರ್ಟನ್, ಪೇಂಟಿಂಗ್, ಅಲಂಕಾರಿಕ ವಸ್ತುಗಳು ಇವುಗಳಿಗೆ ಪ್ರತ್ಯೇಕ ಬಜೆಟ್ ಇಟ್ಟುಕೊಂಡರೆ ಅನಗತ್ಯ ವೆಚ್ಚವನ್ನು ತಪ್ಪಿಸಬಹುದು. ಎರಡನೇದಾಗಿ, ಗೋಡೆಯ ಬಣ್ಣವೇ ಮನೆಯ ಸೌಂದರ್ಯವನ್ನು ಬದಲಿಸುತ್ತೆ. ಮನೆಗೆ ಹೊಸ ಲುಕ್ ನೀಡುವ ಅತ್ಯಂತ ಕಡಿಮೆ ವೆಚ್ಚದ ವಿಧಾನ ಎಂದರೆ ಉತ್ತಮ ಬಣ್ಣದ ಆಯ್ಕೆ. ತಿಳಿ ಬಿಳಿ, ಕ್ರೀಮ್, ಲೈಟ್ ಗ್ರೇ ಅಥವಾ ಪಾಸ್ಟೆಲ್ ಬಣ್ಣಗಳು ಮನೆ ದೊಡ್ಡದಾಗಿ ಮತ್ತು ಬೆಳಕು ತುಂಬಿರುವಂತೆ ಕಾಣುವಂತೆ ಮಾಡುತ್ತದೆ. ಪ್ರತಿ ಗೋಡೆಗೂ ವಿಭಿನ್ನ ಬಣ್ಣ ಹಾಕುವ ಬದಲು ಒಂದು ಗೋಡೆಗೆ ಮಾತ್ರ ವಿಶೇಷ ಬಣ್ಣ ಅಥವಾ ವಿನ್ಯಾಸ ನೀಡಿದರೆ ಸಾಕು. ಇದನ್ನೇ ಸಾಮಾನ್ಯವಾಗಿ ಆಕ್ಸೆಂಟ್ ವಾಲ್ ಎಂದು ಕರೆಯಲಾಗುತ್ತೆ. ಈ ಸಣ್ಣ ಬದಲಾವಣೆಯೇ ನಿಮ್ಮ ಮನೆಯ ಹಾಲ್ಗೆ ವಿಭಿನ್ನ ಆಕರ್ಷಣೆಯನ್ನು ನೀಡುತ್ತದೆ. ಮೂರನೇದಾಗಿ, ಎಲ್ಲಾ ಕಡೆ ಫಾಲ್ ಸೀಲಿಂಗ್ ಅಗತ್ಯವಿಲ್ಲ. ಇಂದು ಬಹುತೇಕ ಮನೆಗಳಲ್ಲಿ ಫಾಲ್ ಸೀಲಿಂಗ್ ಮಾಡಿಸ್ತಾರೆ. ಆದರೆ ಪ್ರತಿಯೊಂದು ಕೋಣೆಯಲ್ಲೂ ಫಾಲ್ ಸೀಲಿಂಗ್ ಮಾಡಿಸುವ ಅಗತ್ಯವಿಲ್ಲ. ಹಾಲ್ನಲ್ಲಿ ಮಾತ್ರ ಸರಳ ಜಿಪ್ಸಮ್ ಫಾಲ್ ಸೀಲಿಂಗ್ ಮಾಡಿ ಅದರೊಳಗೆ ಲೆಡ್ ಲೈಟ್ಗಳನ್ನು ಅಳವಡಿಸಿದ್ರೆ ಸಾಕು. ಇದರಿಂದ ಮನೆಗೆ ಆಧುನಿಕ ಲುಕ್ ಬರ್ತದೆ ಮತ್ತು ವಿದ್ಯುತ್ ಬಳಕೆಯೂ ಕಡಿಮೆ ಆಗ್ತದೆ. ಅತಿಯಾದ ವಿನ್ಯಾಸಗಳ ಬದಲು ಸರಳ ಮತ್ತು ಶುಭ್ರ ವಿನ್ಯಾಸವನ್ನು ಆಯ್ಕೆ ಮಾಡಿದರೆ ಅದು ಹಲವು ವರ್ಷಗಳವರೆಗೆ ಆಕರ್ಷಕವಾಗಿರುತ್ತೆ. ನಾಲ್ಕನೇದಾಗಿ, ಲೈಟಿಂಗ್ ಮನೆಗೆ ಹೊಸ ಜೀವವನ್ನು ನೀಡುತ್ತದೆ. ಒಂದು ಮನೆ ಸುಂದರವಾಗಿ ಕಾಣುವುದರಲ್ಲಿ ಲೈಟಿಂಗ್ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇದಕ್ಕಾಗಿ ದುಬಾರಿ ದೀಪಗಳ ಅವಶ್ಯಕತೆ ಖಂಡಿತ ಇಲ್ಲ. ಸರಿಯಾದ ಸ್ಥಳದಲ್ಲಿ ಸರಿಯಾದ ಬೆಳಕು ಸಾಕು. ಹಾಲ್ನಲ್ಲಿ ವಾರ್ಮ್ ಲೆಡ್ ಲೈಟ್, ಡೈನಿಂಗ್ ಪ್ರದೇಶದಲ್ಲಿ ಪೆಡೆಂಟ್ ಲೈಟ್, ಬೆಡ್ರೂಮ್ನಲ್ಲಿ ಮೃದುವಾದ ಲೈಟಿಂಗ್ ಹಾಗೂ ಕನ್ನಡಿಯ ಬಳಿ ಲೆಡ್ ಸ್ಕ್ರಿಪ್ಟ್ ಬಳಸಿದ್ರೆ ಮನೆಯ ಸಂಪೂರ್ಣ ವಾತಾವರಣವೇ ಬದಲಾಗುತ್ತೆ. ಹಗಲಿನ ವೇಳೆಯಲ್ಲಿ ಹೆಚ್ಚು ನೈಸರ್ಗಿಕ ಬೆಳಕು ಮನೆಗೆ ಬರಲು ಅವಕಾಶವನ್ನು ಮಾಡಿಕೊಡಿ. ದೊಡ್ಡ ಕಿಟಕಿಗಳು ಮತ್ತು ತೆಳುವಾದ ಕರ್ಟನ್ಗಳು ಮನೆ ಇನ್ನಷ್ಟು ವಿಶಾಲವಾಗಿ ಕಾಣುವಂತೆ ಮಾಡ್ತದೆ. ಮಾಡ್ಯುಲರ್ ಫರ್ನಿಚರ್ ಆಯ್ಕೆ ಮಾಡಿ. ಸ್ನೇಹಿತರೆ, ಮನೆಗೆ ಆಕರ್ಷಕ ಲುಕ್ ನೀಡುವಲ್ಲಿ ಫರ್ನಿಚರ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ದುಬಾರಿ ಫರ್ನಿಚರ್ ಖರೀದಿಸಿದರೆ ಮಾತ್ರ ಮನೆ ಸುಂದರವಾಗಿ ಕಾಣುತ್ತದೆ ಎನ್ನುವುದು ತಪ್ಪು ಕಲ್ಪನೆ. ಇತ್ತೀಚಿನ ದಿನಗಳಲ್ಲಿ ಮಾಡ್ಯುಲರ್ ಫರ್ನಿಚರ್ ಉತ್ತಮ ಆಯ್ಕೆಯಾಗಿದೆ. ಇದು ಕಡಿಮೆ ಜಾಗದಲ್ಲಿ ಹೆಚ್ಚು ಉಪಯೋಗ ನೀಡುವುದರ ಜೊತೆಗೆ ಮನೆಗೆ ಆಧುನಿಕ ಲುಕ್ ನೀಡುತ್ತದೆ. ಉದಾಹರಣೆಗೆ, ಸ್ಟೋರೇಜ್ ಇರುವ ಬೆಡ್, ಫೋಲ್ಡಿಂಗ್ ಡೈನಿಂಗ್ ಟೇಬಲ್, ಮಲ್ಟಿಪರ್ಪಸ್ ಸೋಫಾ, ಗೋಡೆಗಳ ಅಳವಡಿಸುವ ಶೆಲ್ಫ್ಗಳು ಇವುಗಳು ಜಾಗವನ್ನು ಉಳಿಸುವುದರ ಜೊತೆಗೆ ಮನೆಯನ್ನು ಅಚ್ಚುಕಟ್ಟಾಗಿ ಕಾಣುವಂತೆ ಮಾಡುತ್ತದೆ. ಅಡುಗೆ ಮನೆಯ ವಿನ್ಯಾಸಕ್ಕೆ ಹೆಚ್ಚು ಗಮನವನ್ನು ನೀಡಿ. ಮನೆಯಲ್ಲಿ ಅತಿ ಹೆಚ್ಚು ಬಳಸುವ ಸ್ಥಳ ಅಡುಗೆ ಮನೆ. ಹೀಗಾಗಿ ಇಲ್ಲಿನ ವಿನ್ಯಾಸ ಸರಳವಾಗಿದ್ರೂ ಉಪಯುಕ್ತವಾಗಿರಬೇಕು. ಅನಗತ್ಯ ಕ್ಯಾಬಿನೆಟ್ಗಳ ಬದಲು ಅಗತ್ಯಕ್ಕೆ ತಕ್ಕಷ್ಟು ಸ್ಟೋರೇಜ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಹಳೆಯ ಟೈಲ್ಸ್ ಬದಲಾಯಿಸಲು ಸಾಧ್ಯವಾಗದಿದ್ದರೆ ಉತ್ತಮ ಗುಣಮಟ್ಟದ ಬ್ಲ್ಯಾಕ್ ಸ್ಲ್ಯಾಶ್ ಸ್ಟಿಕ್ಕರ್ ಅಥವಾ ಹೊಸ ಫಿನಿಶ್ ಬಳಸಿ ಕಡಿಮೆ ವೆಚ್ಚದಲ್ಲಿಯೇ ಹೊಸ ಲುಕ್ ಅನ್ನು ನೀಡಬಹುದು. ಕ್ಯಾಬಿನೆಟ್ ಹ್ಯಾಂಡಲ್ಗಳನ್ನು ಬದಲಿಸುವಂತಹ ಸಣ್ಣ ಬದಲಾವಣೆಗಳು ಅಡುಗೆ ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಕರ್ಟನ್, ಕಾರ್ಪೆಟ್ ಮತ್ತು ಕುಶನ್ಗಳಿಂದ ಮನೆಗೆ ಹೊಸ ಲುಕ್. ಅನೇಕರು ಇಂಟೀರಿಯರ್ ಎಂದರೆ ದೊಡ್ಡ ಕೆಲಸ ಎಂದು ಭಾವಿಸುತ್ತಾರೆ. ಆದರೆ ಕೆಲವೊಮ್ಮೆ ಸಣ್ಣ ಬದಲಾವಣೆಗಳೇ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಸುಂದರ ಕರ್ಟನ್, ಹೊಂದಾಣಿಕೆಯ ಕುಶನ್ ಕವರ್ಗಳು, ಉತ್ತಮ ಕಾರ್ಪೆಟ್ ಹಾಗೂ ಸರಳ ವಾಲ್ ಕ್ಲಾಕ್ ಅಥವಾ ವಾಲ್ ಆರ್ಟ್ ಬಳಸುವುದರಿಂದ ಮನೆಯ ವಾತಾವರಣವೇ ಬದಲಾಗ್ತದೆ. ಒಂದೇ ಬಣ್ಣದ ಥೀಮ್ ಆಯ್ಕೆ ಮಾಡಿದರೆ ಮನೆ ಇನ್ನಷ್ಟು ಅಂದವಾಗಿ ಕಾಣ್ತದೆ. ಆದರೆ ಅತಿಯಾದ ಅಲಂಕಾರಿಕ ವಸ್ತುಗಳನ್ನು ಇಡುವುದನ್ನು ತಪ್ಪಿಸಿ. ಹೆಚ್ಚು ವಸ್ತುಗಳು ಇದ್ದರೆ ಮನೆ ಕಿರಿದಾಗಿ ಕಾಣಬಹುದು. ಇಂಡೋರ್ ಗಿಡಗಳಿಂದ ನೈಸರ್ಗಿಕ ಸೌಂದರ್ಯ. ಕಡಿಮೆ ವೆಚ್ಚದಲ್ಲಿ ಮನೆಗೆ ಜೀವ ತುಂಬುವ ಮತ್ತೊಂದು ಉತ್ತಮ ವಿಧಾನ ಎಂದರೆ ಇಂಡೋರ್ ಗಿಡಗಳು. ಇವು ಮನೆಗೆ ಹಸಿರುತನ ನೀಡುವುದರ ಜೊತೆಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೂಡ ನೀಡುತ್ತದೆ. ಈ ಕೆಲವು ಗಿಡಗಳು ಮನೆಗೆ ಸೂಕ್ತವಾಗಿದೆ. 1 ಮನಿ ಪ್ಲಾಂಟ್, 2 ಸ್ನೇಕ್ ಪ್ಲಾಂಟ್, 3 ಅರೇಕಾ ಫಾರ್ಮ್, 4 ಪೀಸ್ ಲಿಲಿ, 5 ಝೀಝಿ ಪ್ಲಾಂಟ್. ಇವುಗಳನ್ನು ಹಾಲ್, ಬಾಲ್ಕನಿ ಅಥವಾ ಕಿಟಕಿಯ ಸಮೀಪ ಇಟ್ಟರೆ ಮನೆಗೆ ನೈಸರ್ಗಿಕ ಮತ್ತು ಪ್ರೀಮಿಯಂ ಲುಕ್ ಬರ್ತದೆ. ಯಾವ ಕೆಲಸಕ್ಕೆ ಹೆಚ್ಚು ಹಣ ಖರ್ಚು ಮಾಡಬೇಕು? ಸ್ನೇಹಿತರೆ, ಇಂಟೀರಿಯರ್ ಕೆಲಸ ಮಾಡುವಾಗ ಎಲ್ಲಾ ವಸ್ತುಗಳ ಮೇಲೂ ಸಮಾನವಾಗಿ ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಹೆಚ್ಚು ಬಳಕೆಯಾಗುವ ವಸ್ತುಗಳಿಗೆ ಉತ್ತಮ ಗುಣಮಟ್ಟವನ್ನು ಆಯ್ಕೆ ಮಾಡುವುದು ಉತ್ತಮ. ಉದಾಹರಣೆಗೆ, ಅಡುಗೆ ಮನೆಯ ಕ್ಯಾಬಿನೆಟ್ಗಳು, ವಾರ್ಡ್ರೋಬ್, ಡೋರ್ ಫಿಟ್ಟಿಂಗ್ಗಳು, ಉತ್ತಮ ಗುಣಮಟ್ಟದ ಹಿಂಜ್, ಚಾನೆಲ್ ಮತ್ತು ಲಾಕ್ಗಳು, ವಿದ್ಯುತ್ ಸ್ವಿಚ್ಗಳು ಮತ್ತು ಸಾಕೆಟ್ಗಳು ಇವುಗಳನ್ನು ಉತ್ತಮ ಗುಣಮಟ್ಟ ಆಯ್ಕೆ ಮಾಡಿದರೆ ಹಲವು ವರ್ಷಗಳವರೆಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಅಲಂಕಾರಿಕ ವಸ್ತುಗಳು, ಕುಶನ್ಗಳು, ಪರದೆಗಳು ಅಥವಾ ಗೋಡೆಯ ಅಲಂಕಾರಗಳನ್ನು ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನಂತರವೂ ಖರೀದಿಸಬಹುದು. ಇಂಟೀರಿಯರ್ನಲ್ಲಿ ಮಾಡುವ ಸಾಮಾನ್ಯ ತಪ್ಪುಗಳು:
ಈಗ ಅನೇಕರು ಮಾಡುವ ಕೆಲವು ಪ್ರಮುಖ ತಪ್ಪುಗಳನ್ನು ನೋಡೋಣ ಬನ್ನಿ. ಲೇಟೆಸ್ಟ್ ಟ್ರೆಂಡ್ಗಳನ್ನು ಬ್ಲೈಂಡ್ ಆಗಿ ಅನುಸರಿಸುವುದು. ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಕಂಡಂತಹ ವಿನ್ಯಾಸವನ್ನು ನಿಮ್ಮ ಮನೆಯ ಗಾತ್ರ, ಬೆಳಕು ಮತ್ತು ಬಳಕೆಗೆ ಹೊಂದಿಕೆ ಆಗುತ್ತದೆ ಎಂದು ಪರಿಶೀಲಿಸದೆ ನಕಲು ಮಾಡಬೇಡಿ. ಅತಿಯಾದ ಫಾಲ್ಸ್ ಸೀಲಿಂಗ್. ಪ್ರತಿ ಕೋಣೆಯಲ್ಲೂ ಭಾರಿ ಫಾಲ್ಸ್ ಸೀಲಿಂಗ್ ಮಾಡಿದ್ರೆ ವೆಚ್ಚ ಹೆಚ್ಚುವುದರ ಜೊತೆಗೆ ಕೆಲವು ಮನೆಗಳು ಕೊಠಡಿಗಳ ಕಡಿಮೆ ಎತ್ತರದಂತೆ ಕಾಣಬಹುದು. ಸ್ಟೋರೇಜ್ ಯೋಜನೆ ಮಾಡದಿರುವುದು. ಸುಂದರ ಮನೆ ಅಂದರೆ ಖಾಲಿ ಮನೆ ಅಲ್ಲ. ಅಗತ್ಯ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಇಡಲು ಸಾಕಷ್ಟು ಸ್ಟೋರೇಜ್ ವ್ಯವಸ್ಥೆ ಇರಬೇಕು. ಮೊದಲೇ ಯೋಜನೆ ಮಾಡ್ತಿದ್ರೆ ನಂತರ ಹೆಚ್ಚುವರಿ ಕಪಾಟುಗಳನ್ನು ಅಳವಡಿಸಬೇಕಾಗಿ ಬಂದು ವೆಚ್ಚವೂ ಕೂಡ ಹೆಚ್ಚಾಗಬಹುದು. ಪ್ಲಗ್ ಪಾಯಿಂಟ್ಸ್ ನಿರ್ಲಕ್ಷಿಸುವುದು. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮೈಕ್ರೋವೇವ್, ವೈಫೈ ರೌಟರ್, ಚಾರ್ಜಿಂಗ್ ಪಾಯಿಂಟ್ಗಳು ಇವೆಲ್ಲವನ್ನ ಮೊದಲೇ ಸರಿಯಾಗಿ ಯೋಜನೆ ಮಾಡಿ. ಇಂಟೀರಿಯರ್ ಮುಗಿದ ನಂತರ ಹೊಸ ವೈರಿಂಗ್ ಮಾಡಿಸುವುದು ಸಮಯ ಮತ್ತು ಹಣ ಎರಡನ್ನ ಹೆಚ್ಚಾಗಿ ತೆಗೆದುಕೊಳ್ಳುತ್ತೆ. ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಆರಿಸುವುದು. ಅತ್ಯಂತ ಅಗ್ಗದ ವಸ್ತುಗಳನ್ನು ಬಳಸಿದ್ರೆ ಆರಂಭದಲ್ಲಿ ಹಣ ಉಳಿಸಿದಂತೆ ಅನಿಸಬಹುದು. ಆದರೆ ಕೆಲವೇ ವರ್ಷಗಳಲ್ಲಿ ಅವು ಹಾಳಾಗಿ ಮತ್ತೆ ಬದಲಾಯಿಸಬೇಕಾದ್ರೆ ಒಟ್ಟು ವೆಚ್ಚ ಹೆಚ್ಚಾಗುತ್ತೆ. ಆದ್ದರಿಂದ ಬೆಲೆ ಮಾತ್ರವಲ್ಲ, ಗುಣಮಟ್ಟವನ್ನು ಕೂಡ ಗಮನಿಸಿ. ಕಡಿಮೆ ವೆಚ್ಚದಲ್ಲಿ ಲಕ್ಸುರಿ ಲುಕ್ ಪಡೆಯಲು ಕೆಲ ಹೆಚ್ಚುವರಿ ಟಿಪ್ಸ್. ಮನೆಯೊಳಗೆ ಸಾಧ್ಯವಾದಷ್ಟು ನೈಸರ್ಗಿಕ ಬೆಳಕು ಬರಲು ಅವಕಾಶವನ್ನು ನೀಡಿ. 1 ಅಥವಾ 2 ದೊಡ್ಡ ಕನ್ನಡಿಗಳನ್ನು ಅಳವಡಿಸಿದ್ರೆ ಮನೆ ವಿಶಾಲವಾಗಿ ಕಾಣ್ತದೆ. ತೆರೆದ ಶೆಲ್ಫ್ಗಳ ಬದಲು ಮುಚ್ಚಿದ ಕ್ಯಾಬಿನೆಟ್ಗಳನ್ನು ಬಳಸಿದ್ರೆ ಮನೆ ಅಚ್ಚುಕಟ್ಟಾಗಿ ಕಾಣ್ತದೆ. ಒಂದೇ ಬಣ್ಣದ ಥೀಮ್ನಲ್ಲಿ ಪರದೆ, ಸೋಫಾ ಕುಷನ್ಗಳು ಮತ್ತು ಗೋಡೆಯ ಅಲಂಕಾರಗಳನ್ನು ಆಯ್ಕೆ ಮಾಡಿದ್ರೆ ಪ್ರೀಮಿಯಂ ಲುಕ್ ಬರ್ತದೆ. ಮನೆ ತುಂಬ ಅಲಂಕಾರಿಕ ವಸ್ತುಗಳನ್ನು ಇಡುವ ಬದಲು ಕಡಿಮೆ ಆದರೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಆಯ್ಕೆ ಮಾಡಿ. ಸ್ನೇಹಿತರೆ, ಸುಂದರ ಮನೆ ಅಂದರೆ ಹೆಚ್ಚು ಹಣ ಖರ್ಚು ಮಾಡಿದ ಮನೆಯಲ್ಲ. ಸರಿಯಾದ ಯೋಜನೆ, ಉತ್ತಮ ಗುಣಮಟ್ಟದ ವಸ್ತುಗಳ ಆಯ್ಕೆ, ಸಮರ್ಪಕ ಬೆಳಕು, ಹೊಂದಾಣಿಕೆಯ ಬಣ್ಣಗಳು ಮತ್ತು ಜಾಗದ ಸಮರ್ಥ ಬಳಕೆ ಇವೇ ಉತ್ತಮ ಇಂಟೀರಿಯರ್ ಡಿಸೈನ್ನ ಅಸಲಿ ರಹಸ್ಯ. ನೀವು ಮನೆ ಕಟ್ಟಲು ಅಥವಾ ಹೊಸ ಫ್ಲಾಟ್ಗೆ ಇಂಟೀರಿಯರ್ ಮಾಡಿಸಲು ಯೋಜಿಸ್ತಾ ಇದ್ರೆ ಈ ವಿಡಿಯೋದಲ್ಲಿರುವ ಟಿಪ್ಸ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.